ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಕರ ರಾಶಿಯವರಿಗೆ ಪ್ರಸ್ತುತ ಎದುರಾಗಲಿರುವ ಈ 5 ದಿನಗಳ ಕಾಲಘಟ್ಟವು ಸಾಮಾನ್ಯ ದಿನಗಳಲ್ಲ. ಇದು ಅವರ ಬದುಕಿನಲ್ಲಿ ಒಂದು ಅಪೂರ್ವ ತಿರುವು ನೀಡುವ ಸಂದರ್ಭ. ಈ 5 ದಿನಗಳಲ್ಲಿ ಘಟಿಸುವ ವಿದ್ಯಮಾನಗಳು ಮೇಲ್ನೋಟಕ್ಕೆ ಸಾಧಾರಣವಾಗಿ ಕಂಡರೂ ಅವುಗಳ ಆಳವಾದ ಪ್ರಭಾವವು ನಿಮ್ಮ ಭವಿಷ್ಯದ ಮೇಲೆ ದೀರ್ಘಕಾಲದವರೆಗೆ ಇರಲಿದೆ. ಮಕರ ರಾಶಿಯವರು ಈ ಸಮಯದಲ್ಲಿ ನಿಜಕ್ಕೂ ಅದೃಷ್ಟವಂತರು, ಏಕೆಂದರೆ ಈ ಅಲ್ಪಾವಧಿಯಲ್ಲಿ ಸತತವಾಗಿ 3 ಬೃಹತ್ ಶುಭ ವಾರ್ತೆಗಳನ್ನು ಆಲಿಸುವ ಸೌಭಾಗ್ಯ ಒದಗಲಿದೆ. ಸ್ನೇಹಿತರೆ, ಆ ಶುಭ ಸುದ್ದಿಗಳು ನಿಮ್ಮ ಅಂತರಂಗದಲ್ಲಿ ಹೊಸ ಆಶಾವಾದವನ್ನು ಮೂಡಿಸಿ ಜೀವನಕ್ಕೊಂದು ಸ್ಪಷ್ಟವಾದ ದಿಕ್ಕನ್ನು ತೋರಿಸಲಿದೆ. ಈ 5 ದಿನಗಳು ದೈವಿಕ ಶಕ್ತಿಯು ನಿಮ್ಮ ಮೇಲೆ ವಿಶೇಷ ಕೃಪೆ ತೋರುವ ಪವಿತ್ರ ಸಮಯವಾಗಿದೆ. ಸಾಮಾನ್ಯವಾಗಿ ನೀವು ಅತೀವ ಶ್ರಮ ವಹಿಸಿ ಸಾಧಿಸಬೇಕಾದ ಗುರಿಗಳು ಈ ಕಾಲಘಟ್ಟದಲ್ಲಿ ಅನಿರೀಕ್ಷಿತವಾಗಿ ಮತ್ತು ಬಹಳ ಸುಲಭವಾಗಿ ನಿಮ್ಮ ಕೈವಶವಾಗಲಿದೆ. ಆ ದೈವಿಕ ಅನುಗ್ರಹವನ್ನು ನೀಡುತ್ತಿರುವವರು ಯಾರೆಂದು ನಿಮಗೆ ತಿಳಿದರೆ ನೀವು ನಿಜಕ್ಕೂ ವಿಸ್ಮಯಗೊಳ್ಳುವಿರಿ. ಏಕೆಂದರೆ ಆ ದೈವಿಕ ಶಕ್ತಿಯು ನಿಮ್ಮ ಬದುಕಿನ ಅನೇಕ ಸಂಕಷ್ಟಗಳನ್ನು ದೂರ ಮಾಡಿ ಹೊಸ ಬೆಳಕು ನೀಡಲಿದೆ. ನಿಮ್ಮ ಸುತ್ತಮುತ್ತ ಯಾರೂ ಇಲ್ಲದ ಸಮಯದಲ್ಲಿ ಈ ವಿಡಿಯೋವನ್ನು ಏಕಾಂತವಾಗಿ ವೀಕ್ಷಿಸಿ ಎಂದು ನಾನು ಹೇಳಲು ಒಂದು ಬಲವಾದ ಕಾರಣವಿದೆ. ಈ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳು ಅತ್ಯಂತ ವೈಯಕ್ತಿಕ ಹಾಗೂ ಗಮನಾರ್ಹವಾದವು. ಈಗ ಈ ವಿಶೇಷತೆಗಳನ್ನು ಒಂದೊಂದಾಗಿ ವಿಶ್ಲೇಷಿಸೋಣ. ಈ ವಿಡಿಯೋವನ್ನು ಕೊನೆವರೆಗೂ ಗಮನವಿಟ್ಟು ನೋಡಿ, ಏಕೆಂದರೆ ಅಂತ್ಯದಲ್ಲಿ ವಿವರಿಸುವ ಅಂಶಗಳು ನಿಮ್ಮ ಗೊಂದಲಗಳಿಗೆ ಸ್ಪಷ್ಟವಾದ ಪರಿಹಾರ ನೀಡಲಿದೆ. ಹಾಗೆಯೇ ಜೈ ಶ್ರೀ ಹನುಮಾನ್ ಅಂತ ಅಥವಾ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡುವ ಮೂಲಕ ದೈವಿಕ ಚೈತನ್ಯವನ್ನು ನಿಮ್ಮ ಮನೆಗೆ ಆಹ್ವಾನಿಸಿ. ಮಕರ ರಾಶಿಯವರ ನೈಸರ್ಗಿಕ ಗುಣಲಕ್ಷಣಗಳು ಅತ್ಯಂತ ಅಪರೂಪವಾದವು. ಇವರು ಕೇವಲ ಹೊರನೋಟಕ್ಕೆ ಮಾತ್ರವಲ್ಲದೆ ಅಂತರಂಗದ ಸೌಂದರ್ಯವನ್ನು ಹೊಂದಿರುವವರು. ಎಲ್ಲರೊಂದಿಗೆ ಅತ್ಯಂತ ಪ್ರೀತಿ, ಮಮತೆ ಮತ್ತು ಗೌರವದಿಂದ ವ್ಯವಹರಿಸುವುದು ಇವರ ಜನ್ಮಜಾತ ಸ್ವಭಾವ. ಅಚಲ ಪರಿಶ್ರಮ, ಅಪ್ರತಿಮ ಧೈರ್ಯ ಮತ್ತು ಅದಮ್ಯ ಆತ್ಮವಿಶ್ವಾಸ ಇವರ ವ್ಯಕ್ತಿತ್ವದಲ್ಲಿ ಲೀನವಾಗಿದೆ. ಇವರು ಒಮ್ಮೆ ಒಂದು ಗುರಿಯನ್ನು ನಿರ್ಧರಿಸಿದರೆ ಅದನ್ನು ಪೂರ್ಣಗೊಳಿಸುವವರೆಗೂ ವಿಶ್ರಮಿಸುವುದಿಲ್ಲ. ಸದಾ ಸತ್ಯವನ್ನೇ ಆಡುವ ಇವರ ಗುಣವು ಇವರ ಏಳಿಗೆಯಾದರೂ ಇದೇ ಕಾರಣಕ್ಕೆ ಸಮಾಜದಲ್ಲಿ ಕೆಲವೊಮ್ಮೆ ಶತ್ರುಗಳು ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತದೆ. ಆದರೂ ಇವರು ತಮ್ಮ ಪ್ರಾಮಾಣಿಕತೆಯ ಹಾದಿಯನ್ನು ಬಿಟ್ಟುಕೊಡುವುದಿಲ್ಲ. ಮಕರ ರಾಶಿಯವರು ಬಾಲ್ಯದಿಂದಲೇ ಅನೇಕ ಏರಿಳಿತಗಳು, ಕಷ್ಟಗಳು ಮತ್ತು ಸವಾಲುಗಳನ್ನು ಎದುರಿಸುತ್ತಲೇ ಬೆಳೆದಿದ್ದಾರೆ. ಅವರು ಎದುರಿಸುವ ಪ್ರತಿಯೊಂದು ಸಂಕಟವನ್ನು ಒಂದು ಮೌಲ್ಯಯುತ ಪಾಠವನ್ನಾಗಿ ಸ್ವೀಕರಿಸಿ ಮುನ್ನಡೆಯುತ್ತಾರೆ. ಇವರ ಜನ್ಮತಃ ಬುದ್ಧಿವಂತರು, ಅದಕ್ಕಾಗಿಯೇ ಸದಾ ಜೀವನದಲ್ಲಿ ಉನ್ನತ ಸಾಧನೆ ಮಾಡುವ ದೊಡ್ಡ ಕನಸುಗಳನ್ನು ಕಾಣುತ್ತಾರೆ. ಕೌಟುಂಬಿಕ ಜವಾಬ್ದಾರಿಗಳು ಇವರ ಹೆಗಲ ಮೇಲೆ ಭಾರವಾಗಿರುತ್ತವೆಯಾದರೂ ಇವರು ಆ ಜವಾಬ್ದಾರಿಗಳನ್ನು ಹೊರೆ ಎಂದು ಭಾವಿಸದೆ ಅತ್ಯಂತ ಗೌರವದಿಂದ ಮತ್ತು ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತಾರೆ. ತಮ್ಮ ಕುಟುಂಬದ ಸುಖಕ್ಕಾಗಿ ಮತ್ತು ಬಂಧುಗಳ ಹಿತಕ್ಕಾಗಿ ಇವರು ಸದಾ ಶ್ರಮಿಸುತ್ತಾರೆ. ಮಕರ ರಾಶಿಯ ಅಧಿಪತಿ ಶನಿದೇವನಾಗಿರುವುದರಿಂದ ಈ 5 ದಿನಗಳ ಅವಧಿಯು ಅತ್ಯಂತ ಪ್ರಬಲವಾದ ಬದಲಾವಣೆಯ ಘಟ್ಟವಾಗಿದೆ. ಶನಿದೇವನ ಕೃಪೆ ನಿಮ್ಮ ಮೇಲಿರುವಾಗ ನಿಮ್ಮ ಕಠಿಣ ಪರಿಶ್ರಮವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸ್ನೇಹಿತರೆ, ಬದಲಾಗಿ ವಿಳಂಬವಾಗಿದ್ದ ಫಲಿತಾಂಶಗಳು ಈಗ ದಿಢೀರನೆ ನಿಮ್ಮ ಕೈ ಸೇರಲಿವೆ. ಈ ದಿನಗಳಲ್ಲಿ ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ಅಭೂತಪೂರ್ವ ಪ್ರಗತಿಯನ್ನು ಕಾಣುವಿರಿ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಈಗ ತಾವಾಗಿಯೇ ವೇಗ ಪಡೆದುಕೊಳ್ಳಲಿವೆ. ನಿಮ್ಮ ಒಂದು ಸಣ್ಣ ಪ್ರಯತ್ನವು ದೊಡ್ಡ ಮಟ್ಟದ ಸಫಲತೆಯನ್ನು ತಂದುಕೊಡಲಿದೆ, ಏಕೆಂದರೆ ಕಾಲಚಕ್ರವು ಈಗ ನಿಮ್ಮ ಪರವಾಗಿ ತಿರುಗುತ್ತಿದೆ. ವರ್ಷಗಳಿಂದ ನೀವು ಕಾಯುತ್ತಿದ್ದ ಸುಸಂದರ್ಭಗಳು ಒಂದೊಂದಾಗಿ ನಿಮ್ಮ ಸನಿಹಕ್ಕೆ ಬರಲಿವೆ. ನೀವು ಮರೆತು ಹೋಗಿದ್ದ ಹಳೆಯ ಅವಕಾಶವೊಂದು ಪುನಃ ನಿಮ್ಮ ಮುಂದೆ ಬರಬಹುದು, ಅಥವಾ ಸಂಪೂರ್ಣವಾಗಿ ಹೊಸದಾದ ಉದ್ಯೋಗದ ಹಾದಿಗಳು ತೆರೆದುಕೊಳ್ಳಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಕ್ರಾಂತಿಕಾರಿ ಬದಲಾವಣೆಗಳು ಪ್ರಾರಂಭವಾಗಲಿದೆ. ಆ ಬದಲಾವಣೆಗಳು ಆರಂಭದಲ್ಲಿ ಸಣ್ಣದಾಗಿ ಕಂಡರೂ ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿರತೆ ಮತ್ತು ಮಾನಸಿಕ ಶಕ್ತಿಗೆ ಗಟ್ಟಿಯಾದ ಅಡಿಪಾಯವಾಗಲಿವೆ. ನಿಮ್ಮ ಆಲೋಚನಾ ಶಕ್ತಿಯಲ್ಲಿ ಸ್ಪಷ್ಟತೆ ಹೆಚ್ಚಲಿದೆ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಹೊಸ ಧೈರ್ಯವನ್ನು ಪಡೆಯುವಿರಿ. ಈ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ನಿರಾಳತೆ ದೊರೆಯಲಿದೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲದ ಹೊರೆ
ಹೊರೆಗಳು ತಗ್ಗುವ ಶುಭ ಲಕ್ಷಣಗಳು ಗೋಚರಿಸಲಿದೆ. ಹಣದ ಕುರಿತಾದ ಆತಂಕಗಳು ದೂರವಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಸಮೃದ್ಧಿಯಾಗಲಿದೆ. ನೀವು ಇದುವರೆಗೂ ಪಟ್ಟ ಕಠಿಣ ಶ್ರಮಕ್ಕೆ ಈಗ ಸಾರ್ಥಕತೆ ದೊರೆಯಲಿದೆ. ಅದು ತಡವಾಗಿ ಬಂದರೂ ಸಹ ಅತ್ಯಂತ ಶಾಶ್ವತವಾದ ಫಲಿತಾಂಶವಾಗಿರುತ್ತದೆ. ನಿಮ್ಮ ಮಾತಿನ ಮೇಲೆ ನಿಲ್ಲುವ ಅಚಲ ಸ್ವಭಾವವೇ ನಿಮಗೆ ಈಗ ದೊಡ್ಡ ಶಕ್ತಿಯಾಗಲಿದೆ. ನೀವು ಯಾರಿಗಾದರೂ ಭರವಸೆ ನೀಡಿದರೆ ಅದು ಪ್ರಾಣಕ್ಕಿಂತ ಮಿಗಿಲಾಗಿ ಉಳಿಸಿಕೊಳ್ಳುತ್ತೀರಿ. ಈ ಗುಣವೇ ಸಮಾಜದಲ್ಲಿ ನಿಮ್ಮ ಮೇಲಿರುವ ನಂಬಿಕೆಯನ್ನು ಇಮ್ಮಡಿಗೊಳಿಸುತ್ತದೆ. ನಿಮ್ಮ ಶಬ್ದಗಳಿಗೆ ಈಗ ವಿಶೇಷ ಮೌಲ್ಯ ದೊರೆಯಲಿದೆ ಮತ್ತು ಜನರು ನಿಮ್ಮನ್ನು ಮಾದರಿಯಾಗಿ ಕಾಣಲಾರಂಭಿಸುತ್ತಾರೆ. ಈ ಗೌರವವು ಆಕಸ್ಮಿಕವಾಗಿ ಬಂದದ್ದಲ್ಲ, ಇದು ನಿಮ್ಮ ಪ್ರಾಮಾಣಿಕ ಬದುಕಿನ ಫಲಿತಾಂಶ. ತಂದೆ ತಾಯಿ, ಕುಟುಂಬ ಸದಸ್ಯರು ಮತ್ತು ಸಂಬಂಧಗಳಿಗೆ ನೀವು ನೀಡುವ ಬೆಲೆ ಅತ್ಯಂತ ಅಮೂಲ್ಯವಾದದ್ದು. ಕುಟುಂಬದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದಾಗ ಮೊದಲು ಸ್ಪಂದಿಸುವ ವ್ಯಕ್ತಿ ನೀವೇ ಆಗಿರುತ್ತೀರಿ. ನಿಮ್ಮ ಉಪಸ್ಥಿತಿ ಅವರಿಗೆ ಒಂದು ಬೆಟ್ಟದಂತಹ ಧೈರ್ಯವನ್ನು ನೀಡುತ್ತದೆ. ಈ 5 ದಿನಗಳಲ್ಲಿ ನೀವು ಇದುವರೆಗೂ ತೋರಿದ ಪ್ರೀತಿ ಮತ್ತು ತ್ಯಾಗಕ್ಕೆ ದೈವಿಕ ಉಡುಗೊರೆ ಲಭಿಸಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ. ಅಂದರೆ ಮತ್ತೆ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗಿ ಸಂಬಂಧಗಳು ಗಟ್ಟಿಯಾಗಲಿವೆ. ಈ ಅವಧಿಯಲ್ಲಿ ಅದೃಷ್ಟವು ಕೇವಲ ಮಾತಲ್ಲ, ಅದು ನಿಮ್ಮ ಬದುಕಿನ ವಾಸ್ತವವಾಗಲಿದೆ. ಹಲವು ವರ್ಷಗಳಿಂದ ಎದುರಿಸುತ್ತಿದ್ದ ಮಾನಸಿಕ ಮತ್ತು ದೈಹಿಕ ಸಂಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗಲಿದೆ. ನನ್ನ ಜೀವನದ ಕಷ್ಟಗಳು ಯಾವಾಗ ಕೊನೆಗೊಳ್ಳುತ್ತವೆ ಎಂದು ನೀವು ಅದೆಷ್ಟು ಬಾರಿ ಮರುಗಿದ್ದೀರಿ? ಈಗ ಆ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಲಿದೆ. ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಪವಾಡಗಳು ನಡೆಯಲಿವೆ. ನೀವು ನಿಮ್ಮನ್ನು ಹೊಸ ಉತ್ಸಾಹದಿಂದ ತುಂಬಲಿವೆ. ನಿಮ್ಮ ಬಹುಕಾಲದ ಆಸೆಗಳು ಈಗ ಹಂತ ಹಂತವಾಗಿ ಈಡೇರಲು ಪ್ರಾರಂಭಿಸುತ್ತವೆ. ಎಲ್ಲವೂ ತಕ್ಷಣವೇ ಆಗದಿದ್ದರೂ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂಬ ಸ್ಪಷ್ಟವಾದ ಮುನ್ಸೂಚನೆಗಳು ಲಭಿಸಲಿವೆ. ದೈವಿಕ ಕೃಪೆಯು ನಿಮ್ಮ ಮೇಲೆ ಹೇರಳವಾಗಿ ಸುರಿಯುವುದರಿಂದ ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಲಿದೆ. ನೀವು ಮಾತನಾಡುವಾಗ ಜನರು ಗೌರವದಿಂದ ಆಲಿಸುತ್ತಾರೆ, ಏಕೆಂದರೆ ನಿಮ್ಮ ಅನುಭವ ಮತ್ತು ಪ್ರಾಮಾಣಿಕತೆಯನ್ನು ಅವರು ಈಗ ಗುರುತಿಸುತ್ತಿದ್ದಾರೆ. ಬದುಕಿನ ದುಃಖಗಳು ಮತ್ತು ಚಿಂತೆಗಳು ಕ್ರಮೇಣ ಮಂಜಿನಂತೆ ಕರಗಲಿವೆ. ನೀವು ನಿಗದಿಪಡಿಸಿದ ಗುರಿಗಳು ಈಗ ಹತ್ತಿರವಾಗಲಿದೆ. ಒಟ್ಟಾರೆಯಾಗಿ ಈ 5 ದಿನಗಳು ಮಕರ ರಾಶಿಯವರಿಗೆ ವರದಾನವಾಗಲಿದೆ. ಇದು ಕೇವಲ ಆಕಸ್ಮಿಕವಲ್ಲ, ನೀವು ಇದುವರೆಗೂ ಮಾಡಿದ ಪರಿಶ್ರಮಕ್ಕೆ ಸಿಕ್ಕ ಸುಸಜ್ಜಿತ ಪ್ರತಿಫಲ. ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ದೈವದತ್ತ ನಂಬಿಕೆಯಿಂದ ಮುನ್ನಡೆಯಿರಿ. ಅನಿರೀಕ್ಷಿತವಾಗಿ ಆರ್ಥಿಕ ಲಾಭಗಳು ನಿಮ್ಮನ್ನು ಹುಡುಕಿ ಬರಲಿದೆ. ಹಣದ ಹರಿವು ನಿಮಗೆ ಆಶ್ಚರ್ಯ ಮೂಡಿಸುವುದಲ್ಲದೆ ಹೊಸ ಆರ್ಥಿಕ ಶಕ್ತಿಯನ್ನು ನೀಡಲಿದೆ. ಈ ದೈವಿಕ ಶಕ್ತಿ ಮತ್ಯಾರೂ ಅಲ್ಲ, ಅವನೇ ಸಾಕ್ಷಾತ್ ಪರಶಿವ. ಮಕರ ರಾಶಿಯವರಿಗೆ ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದಗಳು, ಶ್ರವಣ ನಕ್ಷತ್ರದ 4 ಪಾದಗಳು ಹಾಗೂ ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಸೇರಿದೆ. ಈ ನಕ್ಷತ್ರಗಳ ಶಕ್ತಿಯು ಈಗ ನಿಮ್ಮ ಪರವಾಗಿ ಬದಲಾಗುತ್ತಿದೆ. ಆ ಪರಶಿವನ ಅನುಗ್ರಹವು ನಿಮ್ಮ ಹಾದಿಯಲ್ಲಿದ್ದ ಅಡೆತಡೆಗಳನ್ನು ಒಂದೊಂದಾಗಿ ನಿವಾರಿಸಲಿದೆ. ಅದೃಷ್ಟವು ಬೆನ್ನಿಗೆ ನಿಂತು ಪ್ರತಿ ಕೆಲಸದಲ್ಲೂ ಲಾಭ ತಂದುಕೊಡಲಿದೆ. ಅಡೆತಡೆಗಳು ಕಡಿಮೆಯಾಗಿ ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳಲಿದೆ. ಮಕರ ರಾಶಿಯವರ ಕರುಣೆಯ ಸಾಗರಗಳು. ಯಾರು ಸಂಕಷ್ಟದಲ್ಲಿದ್ದರೂ ನೆರವಾಗುವ ಗುಣ ನಿಮ್ಮದು. ನೀವು ನಿಮ್ಮ ಮನಸ್ಸಿನ ನೋವನ್ನು ನಗುವಿನ ಹಿಂದೆ ಅಡಗಿಸುತ್ತೀರಿ. ನಿಮ್ಮವರು ಎಂದು ನಂಬಿದವರೇ ನಿಮಗೆ ದ್ರೋಹ ಮಾಡಿದರೂ ನೀವು ನಿಮ್ಮ ಒಳ್ಳೆಯತನವನ್ನು ಬಿಟ್ಟುಕೊಡುವುದಿಲ್ಲ. ಅದೇ ನಿಮ್ಮ ಶಕ್ತಿ. ಈಗ ಚಿಂತೆಗಳು ಮಾಯವಾಗಿ ಹೊಸ ಭರವಸೆಗಳು ಮೂಡಲಿದೆ. ಇಂದಿನಿಂದ ಶುಭ ಕಾಲ ಆರಂಭವಾಗಲಿದೆ ಎಂಬ ಸುಳಿವು ನಿಮಗೆ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಅನುಕೂಲಕರವಾದ ಸಮಯ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಿ ಉನ್ನತ ಮಟ್ಟಕ್ಕೆ ಏರಲಿದ್ದಾರೆ. ಉದ್ಯಮಿಗಳಿಗೆ ಹೂಡಿಕೆಯಲ್ಲಿ ಲಾಭ ದೊರೆಯಲಿದೆ ಮತ್ತು ವ್ಯಾಪಾರವು ಸುಗಮವಾಗಿ ಸಾಗಲಿದೆ. ಉದ್ಯೋಗಕ್ಕಾಗಿ ಹಂಬಲಿಸುತ್ತಿರುವವರಿಗೆ ಶೀಘ್ರವೇ ಶುಭ ಸುದ್ದಿ ಸಿಗಲಿದೆ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾದಂಥ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿದೆ. ಮಕರ ರಾಶಿಯವರು ಮೇಲ್ನೋಟಕ್ಕೆ ಗಂಭೀರವಾಗಿ ಕಂಡರೂ ಒಳಗೆ ಬೆಣ್ಣೆಯಂತಹ ಮೃದು ಹೃದಯ ಹೊಂದಿರುತ್ತಾರೆ. ಎಲ್ಲರೂ ಕ್ಷೇಮವಾಗಿರಲಿ ಎಂದು ಬಯಸುವ ನಿಮ್ಮ ಸ್ವಭಾವವೇ ನಿಮಗೆ ಶ್ರೀರಕ್ಷೆ. ಇತರರ ಹಕ್ಕನ್ನು ಕಿತ್ತುಕೊಳ್ಳುವುದು ನಿಮ್ಮ ಜಾಯಮಾನವಲ್ಲ, ಪ್ರಾಮಾಣಿಕವಾಗಿ ಬದುಕುವುದು ನಿಮ್ಮ ಹೆಮ್ಮೆ. ನೀವು ಅನುಭವಿಸಿದ ಕಷ್ಟಗಳು ಕೇವಲ ನಿಮಗಾಗಿ ಅಲ್ಲ, ನಿಮ್ಮ ಸುತ್ತಲ ಜನರಿಗೂ ಒಂದು ಪಾಠವಾಗಿದೆ. ಜೀವನವು ಜವಾಬ್ದಾರಿಗಳ ಜೊತೆಗೆ ಸಂತೋಷದ ಮೂಲವೂ ಹೌದು ಎಂಬುದು ನಿಮಗೆ ತಿಳಿದಿದೆ. ಕುಟುಂಬದೊಂದಿಗೆ ಕಳೆಯುವ ಕ್ಷಣಗಳು ನಿಮ್ಮ ನಿಜವಾದ ಸಂಪತ್ತು. ಈ 5 ದಿನಗಳಲ್ಲಿ ಸಾಕ್ಷಾತ್ ಶಿವನು ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ರಕ್ಷೆಯಾಗಿ ಇರಲಿದ್ದಾನೆ. ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರದಲ್ಲೂ ಆತನ ದಿವ್ಯ ದೃಷ್ಟಿ ಇರುತ್ತದೆ. ಭಯ ಮತ್ತು ಅನಿಶ್ಚಿತತೆಗಳು ದೂರವಾಗಲಿದೆ. ನಿಂತಿದ್ದ ಅದೃಷ್ಟದ ಚಕ್ರ ಮತ್ತೆ ತಿರುಗಲಾರಂಭಿಸಿದೆ. ಅನೇಕ ಪವಾಡಗಳು ಘಟಿಸಲಿವೆ. ಬಡತನದ ನೆರಳು ಮನೆಯಿಂದ ದೂರವಾಗಲಿದೆ ಮತ್ತು ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಲಿದೆ. ನಿಮ್ಮ ಬಹುಕಾಲದ ಆಸೆಗಳು ಒಂದೊಂದಾಗಿ ನನಸಾಗುವ ಕಾಲವಿದು. ಮನೆಯಲ್ಲಿ ಸಮೃದ್ಧಿ, ಶಾಂತಿ ಮತ್ತು ಆರೋಗ್ಯ ತುಂಬಿ ತುಳುಕಲಿದೆ.
ಕೌಟುಂಬಿಕ ಕಲಹಗಳು ಬಗೆಹರಿದು ಪ್ರೀತಿ ಹೆಚ್ಚಲಿದೆ. ಇದು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು. ನಿರೀಕ್ಷೆಗಿಂತ ಹೆಚ್ಚಿನ ಸಂತೋಷ ಮತ್ತು ಸ್ಥಿರತೆ ನಿಮ್ಮದಾಗಲಿದೆ. ಧೈರ್ಯದಿಂದ ಮುನ್ನಡೆಯಿರಿ. ಇದು ನಿಮ್ಮ ಪರ್ವಕಾಲ. ಈ ಅವಧಿಯಲ್ಲಿ ಶಿವನ ಅನುಗ್ರಹವು ನಿಮ್ಮ ಮನೆಯಲ್ಲಿ ಸಾಂದ್ರವಾಗಿ ನೆಲೆಸಿರುತ್ತದೆ. ಆ ಶಕ್ತಿಯು ನಿಮ್ಮನ್ನು ಸದಾ ರಕ್ಷಿಸುತ್ತದೆ. ಬರುವ ಸೋಮವಾರದಂದು ಭಕ್ತಿಪೂರ್ವಕವಾಗಿ ಶಿವನನ್ನು ಆರಾಧಿಸಿ. ಇದು ಕೇವಲ ಆಚರಣೆಯಲ್ಲ, ನಿಮ್ಮ ಭಾಗ್ಯವನ್ನು ಬಲಪಡಿಸುವ ಅದ್ಭುತ ಅವಕಾಶ. ಶಿವನಿಗೆ ಗನ್ನೇರು, ಪಾರಿಜಾತ ಮತ್ತು ಮಲ್ಲಿಗೆ ಹೂಗಳೆಂದರೆ ಅತಿ ಪ್ರಿಯ. ಹೂಗಳಿಂದ ನಿಮ್ಮ ಶುದ್ಧ ಭಕ್ತಿ ಮುಖ್ಯ. ಮನಸ್ಸಿನ ಆಸೆಗಳನ್ನು ಪರಶಿವನ ಮುಂದೆ ನಿವೇದನೆ ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳು ಪೂಜೆಯ ಮೂಲಕ ದೂರವಾಗಲಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದೆ. ನೀವು ಕೈ ಹಾಕಿದ ಕೆಲಸಗಳು ಯಶಸ್ವಿಯಾಗಿ ಆರ್ಥಿಕ ಲಾಭ ತಂದುಕೊಡಲಿದೆ. ಜೀವನದ ಭಯಗಳು ಮರೆಯಾಗಿ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿದೆ. ಮನೆಯಲ್ಲಿನ ದಾರಿದ್ರ್ಯವು ದೂರವಾಗಿ ಸತತವಾಗಿ ಒಳ್ಳೆಯ ಸುದ್ದಿಗಳು ಬರಲಿದೆ. ಅದೃಷ್ಟವು ನಿಮ್ಮ ಬೆನ್ನ ಹಿಂದೆಯೇ ಇರುತ್ತದೆ. ಹಾಗಾಗಿ ಈ ಸುಸಂದರ್ಭವನ್ನು ವ್ಯರ್ಥ ಮಾಡಬೇಡಿ. ಸರ್ವಶಕ್ತನು ನಿಮ್ಮ ಜೊತೆಗಿರುವಾಗ ಯಾವುದೇ ಸಂಕಷ್ಟಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರು ಶಿವನ ಅಂಶದಿಂದ ಜನಿಸಿದವರು ಎಂಬ ನಂಬಿಕೆ ಇದೆ. ಹಾಗಾಗಿ ಅಂತಿಮ ಜಯ ನಿಮ್ಮದೇ. ಮದುವೆ ಅಥವಾ ಮಕ್ಕಳಿಗಾಗಿ ಕಾಯುತ್ತಿರುವವರು 5 ಸೋಮವಾರಗಳ ಕಾಲ ಅಶ್ವತ್ಥ ಮರದ ಬಳಿ ದೀಪ ಹಚ್ಚಿ 111 ಪ್ರದಕ್ಷಿಣೆ, ಅಂದರೆ 11 ಆದರೂ ಹಾಕಬಹುದು, 111 ಪ್ರದಕ್ಷಿಣೆ ಮಾಡಿ. ಇದು ನಿಮ್ಮ ಸಂಕಲ್ಪಕ್ಕೆ ಬಲ ನೀಡುತ್ತದೆ. ಮತ್ತು ಗೋಸೇವೆಯನ್ನು ಮಾಡಿ. ಇದು ಕೋಟಿ ಜನ್ಮಗಳ ಪುಣ್ಯ ತರುತ್ತದೆ. ಜೀವನದ ದೋಷಗಳು ಕಳೆದು ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಲಿದೆ. ಆದರೆ ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯು ಅತ್ಯಗತ್ಯ. ಹೊರಗಿನವರನ್ನು ಅತಿಯಾಗಿ ನಂಬಬೇಡಿ ಮತ್ತು ರಹಸ್ಯಗಳನ್ನು ಬಿಟ್ಟುಕೊಡಬೇಡಿ. ಎಲ್ಲರೂ ನಿಮ್ಮ ಸುಖವನ್ನು ಕಂಡು ಸಂತೋಷ ಪಡುವುದಿಲ್ಲ ಸ್ನೇಹಿತರೆ. ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಲಿದೆ ಮತ್ತು ಎಲ್ಲರೂ ನಿಮ್ಮ ಸುಖವನ್ನು ಕಂಡು ಸಂತೋಷ ಪಡುವುದಿಲ್ಲ. ಅಸೂಹೆ ಪಡುವವರು ಇರುತ್ತಾರೆ. ಪಿ ಮತ್ತು ಎಲ್ ಅಕ್ಷರದಿಂದ ಹೆಸರು ಶುರುವಾಗುವವರ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ಮತ್ತು ಹೊಸ ಕೆಲಸಗಳನ್ನು ಸೋಮವಾರ ಅಥವಾ ಶುಕ್ರವಾರ ಆರಂಭಿಸಿ. ಈ ದಿನಗಳಲ್ಲಿ ಹಸಿರು ಬಟ್ಟೆ ಧರಿಸುವುದನ್ನು ತಪ್ಪಿಸಿ. ಕೆಂಪು, ಹಳದಿ, ನೀಲಿ ಮತ್ತು ಬಿಳಿ ಬಣ್ಣಗಳ ನಿಮ್ಮ ಅದೃಷ್ಟದ ಬಣ್ಣಗಳಾಗಿದೆ. ಅದೃಷ್ಟದ ಸಂಖ್ಯೆಗಳು 3, 5 ಮತ್ತು 8. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಓಂ ನಮಃ ಶಿವಾಯ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ.